ಈಗ ಸಾಮಾನ್ಯವಾಗಿ ನಿಮ್ಮ ಮಕ್ಕಳುಗಳನ್ನು ಇಂಜಿನಿಯರ್ ಮಾಡಬೇಕು ಅಂತ ಹೋಗ್ತೀರಾ ನೀವು ಅಲ್ವಾ. ಬೇರೆ ಬೇರೆ ವಿಷಯಗಳ ಬಗ್ಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ಬೋದು, ಕಂಪ್ಯೂಟರ್ ಇಂಜಿನಿಯರ್ ಇರ್ಬೋದು. ಆದರೆ ಅದರ ಅಂತ್ಯ ಏನಾದ್ರು ಯೋಚನೆ ಮಾಡಿದ್ದೀರಾ? ಆ ಒಂದು ಫೀಲ್ಡಲ್ಲಿ ಆ ಹುಡುಗ ಎಲ್ಲ ಥರ ಇಂಜಿನಿಯರ್ ಆಗಿ ಒಂದು ಡಿಸ್ಟಿಂಕ್ಷನಲ್ಲಿ ಪಾಸ್ ಆದ ಅಂತಲೇ ಇಟ್ಕೊಳ್ಳಿ. ಆದರೆ ಜೀವನದಲ್ಲಿ ಅವನಿಗೆ ಎಲ್ಲ ಥರದಲ್ಲೂ ಒಳ್ಳೆಯದಾಗುತ್ತಾ? ಖಂಡಿತ ಇಲ್ಲ. ಅದರ ಬದಲು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಂಥ ವಿಷಯ ಅಂತಂದರೆ ಮಾನಸಿಕ ಇಂಜಿನಿಯರ್. ಇದೇನಪ್ಪ ಇದು ಹೊಸ ಫೀಲ್ಡು ಅಂತ ಯೋಚನೆ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ನಮಗೆ ಜೀವನಕ್ಕೆ ಬಹಳ ಹತ್ತಿರವಾಗಿ ಎಲ್ಲ ರೀತಿಯ ಲಾಭಗಳನ್ನು ಕೊಡುವಂತಹ ಒಂದು ಫೀಲ್ಡ್ ಇದೆಯಲ್ಲ, ಅದೇ ಮಾನಸಿಕ ಇಂಜಿನಿಯರ್. ಏನದು? ಅದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮಗೆ ಎಲ್ಲರಿಗೂ ಗೊತ್ತಿದೆ, ಈಗ ನಾವು ಮಾತಾಡ್ತಾ ಇರೋದು ಬಾಹ್ಯ ಪ್ರಜ್ಞೆ ಮತ್ತು ಸುಪ್ತ ಪ್ರಜ್ಞೆ ಅಂತ ಎರಡಿದೆ. ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೇನು ಬಯಕೆಗಳಿದೆಯೋ ಅದರ ಚಿತ್ರಣ ನಿಜವಾಗಿದ್ದಲ್ಲಿ ಅದರ ಈಡೇರಿಕೆ ಖಂಡಿತ ಸಾಧ್ಯ. ಇದೇ ಮಾನಸಿಕ ಇಂಜಿನಿಯರಿನ ತತ್ವ. ಇವಾಗ ನಿಮಗೆ ಮನಸ್ಸಿನಲ್ಲಿ ನಾವು ತುಂಬ ದುಡ್ಡು ಎಣಿಸ್ತಾ ಇರಬೇಕು, ಗರಿಗರಿ ನೋಟ್ ಎಣಿಸ್ತಾ ಇರಬೇಕು, ಯಾವಾಗಲೂ ಕೂಡ ನನ್ನ ಹತ್ರ ಎಷ್ಟು ಖರ್ಚಾದರೂ ಕೂಡ ದುಡ್ಡು ಉಳಿತಾ ಇರಬೇಕು ಅಂತ ಒಂದು ಚಿತ್ರಣ ಇರುತ್ತೆ ಮನಸ್ಸಿನಲ್ಲಿ. ಒಂದು ಬಯಕೆ ಬಾಯ್ಬಿಟ್ಟು ಹೇಳ್ಕೊಳ್ಳಲ್ಲ, ಮನಸ್ಸಿನ ಒಳಗಡೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಒಂದು ಉದಾಹರಣೆ ಕೊಟ್ಟಿದ್ದೀನಿ ನನಗೆ. ಕೆಲವರು ಇರ್ತಾರೆ, ನಮ್ಮ ಫ್ರೆಂಡ್ ಒಬ್ಬರಿದ್ದರು. ಅವ್ರು ಹೇಗಪ್ಪ ಅಂತಂದರೆ, ಯಾವುದಾದ್ರು ಒಂದು ಅಂಗಡಿಗೆ ಒಂದು ವಾಷಿಂಗ್ ಮಿಷಿನ್ ತೊಗೊಂಡೋಗ್ಬೇಕು ಅಂತಂದರೆ ಅದರಲ್ಲಿ ಟಾಪ್ ಮಾಡಲ್ ಯಾವುದು, ಕಾಸ್ಟ್ಲಿಯೆಸ್ಟ್ ಯಾವುದು ಅದನ್ನು ತೊಗೋತಾಯಿದ್ರು. ಬೆಳ್ಳಿ ಅಂಗಡಿಗೆ ಹೋಯಿತು ಅಂತಂದರೆ ದೊಡ್ಡ ತಟ್ಟೆ, ಅದಕ್ಕಿಂತ ದೊಡ್ಡದಿರಬಾರ್ದು, ಅದನ್ನು ಪರ್ಚೇಸ್ ಮಾಡ್ತಾಯಿದ್ರು. ಕಾರಣ, ಅವರು ಚಿಕ್ಕ ವಯಸ್ಸಿನಲ್ಲಿ ತುಂಬ ಕಷ್ಟಪಟ್ಟಿದ್ದರು. ಪ್ರತಿ ಕ್ಷಣದಲ್ಲೂ ಕೂಡ ಅವ್ರ ಮನಸ್ಸಲ್ಲಿ ಒಂದು ಅದಮ್ಯವಾದಂತಹ ಒಂದು ಡಿಸೈರ್, ಅಂದರೆ ಮಾನಸಿಕ ಈಡೇರಿಕೆ ಬಯಕೆ ಇತ್ತು ಅವ್ರಿಗೆ. ನಾನು ಏನೇ ಮಾಡಲಿ ಎಲ್ಲರಿಗಿಂತ ಜಾಸ್ತಿ ಮಾಡಬೇಕು, ನಾನು ಏನೇ ಮಾಡಲಿ ಪ್ರತಿಯೊಬ್ಬರು ಯಾರೂ ಮಾಡೋಕ್ಕಾಗದೇ ಇರೋಷ್ಟು ನಾನು ಜೀವನದಲ್ಲಿ ಸಾಧನೆ ಮಾಡಬೇಕು. ಯಾವಾಗ ನಮ್ಮ ಮನಸ್ಸಿನಲ್ಲಿ ಅದಕ್ಕೆ ಬರ್ನಿಂಗ್ ಫೈರ್ ಅಂತ ಹೇಳ್ತೀವಿ, ಆ ಡಿಸೈರ್ಗೆ ಆ ಥರ ಇರುತ್ತೋ ಖಂಡಿತ ಅದು ಕಾರ್ಯರೂಪಕ್ಕೆ ಬರುತ್ತೆ. ಸಾಮಾನ್ಯವಾಗಿ ನಮ್ಮ ಲೋಕಾರೂಢಿಗಳಲ್ಲಿ ನಾವು ಏನು ಇಷ್ಟಪಡ್ತೀವಿ? ಒಳ್ಳೆಯ ಎಜುಕೇಷನ್ ಸಿಗಬೇಕು, ಆಯಿತು, ಆನಂತರ ಮದುವೆ ಆಗಬೇಕು, ಒಳ್ಳೆಯ ಕೆಲಸ ಸಿಗಬೇಕು, ಒಳ್ಳೆಯ ಕುಟುಂಬ ಇರಬೇಕು, ಹಾಗೆ ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಆಗಿರಬೇಕು. ಇಷ್ಟೇ ಬೇಸಿಕ್ ನಮ್ಮ ಒಂದು ಆಸೆಗಳು. ಇವಾಗ ಎಜುಕೇಷನ್ ವಿಷಯಕ್ಕೆ ಬರೋಣ. ಓದುವ ಸಮಯದಲ್ಲಿ ನಿಮ್ಗೆ ಹೇಗಿರಬೇಕು ಅಂದರೆ, ನಾನೀಗ BSc BCom ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಡಿಸ್ಟಿಂಕ್ಷನಲ್ಲೇ ಪಾಸ್ ಮಾಡಬೇಕು ಅಂತ ಅದಮ್ಯವಾಗಿತ್ತು ಅಂತಂದರೆ ಸುಪ್ತ ಪ್ರಜ್ಞೆಯಲ್ಲಿ ಅದಕ್ಕೆ ನೀವು ಅದನ್ನು ತಳ್ಳಬೇಕು. ಹೇಗೆ ತಳ್ಳೋದು? ಬಹಳ ಸುಲಭ, ಕಷ್ಟ ಏನಿಲ್ಲ. ಯಾವ ವಿಷಯವನ್ನು ತನು ಮನ ಧನದಲ್ಲಿ ನೀವು ಯೋಚನೆ ಮಾಡ್ತಾ ಇರ್ತೀರೋ ಪ್ರತಿ ಕ್ಷಣ ಕಾಲ ಅದನ್ನೇ ನೆನಪಿಸ್ಕೊತಾ ಇರಬೇಕು, ಅದನ್ನೇ ಬಯಸ್ತಾ ಇರಬೇಕು, ಅದನ್ನೇ ಕನಸು ಕಾಣ್ತಾ ಇರಬೇಕು. ಆವಾಗ ಖಂಡಿತ ಆ ಒಂದು ವಿಶ್ವಶಕ್ತಿ ಇದೆಯಲ್ಲ, ಅದು ನಿಮಗೆ ಸಹಾಯ ಮಾಡ್ತಾ ಇರುತ್ತೆ. ಈಗ ಓದೋ ಸಮಯದಲ್ಲೂ ಕೂಡ ಅಷ್ಟೇ. ನಾವು ಪ್ರತಿ ಸತಿ ನಾವೇನು ಮಾಡ್ತೀವಿ ಅಂದರೆ, ನನಗಿಂತ ಬೇರೆಯವನು ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ, ನಮ್ಮ ಮನೆಯ ವಾತಾವರಣ ಚೆನ್ನಾಗಿಲ್ಲ, ನಮ್ಮ ಅಪ್ಪ ಅಮ್ಮ ಕೂಡ ಚೆನ್ನಾಗಿ ಓದಿಲ್ಲ, ಹಾಗಾಗಿ ಎಲ್ಲಿ ಡಿಸ್ಟಿಂಕ್ಷನ್ ಬರೋಕ್ಕಾಗತ್ತೆ, ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಅಥವಾ ಹೋದರೂ ಕೂಡ ಪರೀಕ್ಷೆಯಲ್ಲಿ ನಾನು 100% ಓದಿದ್ರೂ ಕೂಡ ಬರೀ 20% ಬರುತ್ತೋ ಏನೋ, ಈ ಥರ ನೆಗೆಟಿವಾಗಿ ಥಿಂಕ್ ಮಾಡ್ತಾ ಹೋಗ್ತಾ ಇರ್ತೀವಿ. ಅದಕ್ಕೆ ನಾವೇನು ಮಾಡಬೇಕು? ಮನಸ್ಸಲ್ಲಿ ಫಸ್ಟು ಪಾಸಿಟಿವ್ ಆಗಿ ನಮಗೆ ಏನು ಆಸೆ ಇದೆಯೋ ಅದನ್ನು ಕಲ್ಪನೆ ಮಾಡ್ಕೊಳ್ಳಿ. ನಂತರ ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲಿದೆ? ಕಣ್ಣಿಗೆ ಕಾಣುತ್ತಾ? ಇಲ್ಲ. ಆದರೆ ಅದು ಅನುಭವ ಮಾತ್ರ ಎಲ್ಲರಿಗೂ ಆಗಿರುತ್ತೆ. ಒಬ್ಬರೇ ಇದ್ದಾಗ ರಿಲ್ಯಾಕ್ಸ್ ಸ್ಟೇಜಲ್ಲಿರಬೇಕು. ಅದಕ್ಕೆ ಹೇಳ್ತಾರೆ ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ರಿಲ್ಯಾಕ್ಸೇಷನ್ ಅಂತ. ಯಾವ ಮನುಷ್ಯ ತುಂಬ ರಿಲ್ಯಾಕ್ಸ್ ಆಗಿರ್ತಾನೋ ಅವನ ಮನಸ್ಸು ಕೂಡ ಶಾಂತವಾಗಿರುತ್ತೆ. ಆ ಶಾಂತವಾಗಿರುವಂತಹ ಸಮಯದಲ್ಲಿ ಮನಸ್ಸಿನಲ್ಲಿ ಹಗಲುಗನಸು ಏನು ಕಾಣ್ತೀವಲ್ಲ, ಅದೇ ಥರ ರಾತ್ರಿ ಇರ್ಬೋದು, ಬೆಳಗಿರ್ಬೋದು, ಕನಸುಗಳನ್ನು ಗಾಳಿಯ ಗೋಪುರವನ್ನು ಕಟ್ಟಿ, ನಾನಿವತ್ತು ಒಂದು ಎಕ್ಸಾಮ್ ಹೋಗ್ತಾಯಿದ್ದೀನಿ, ನಾನು ಏನು ಇಷ್ಟಪಟ್ಟಿದ್ದೀನೋ ಅಂತಹದೇ ಪ್ರಶ್ನೆಗಳು ಬಂದಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಮನದಾಳದಿಂದ ನೆನೆಸ್ಕೊಂಡು ನಾನು ಉತ್ತರ ಬರಿತೀನಿ. ಅವ್ರು ನನಗೆ ಮಾರ್ಕ್ಸ್ ಕೊಡುವಾಗ 100 ಔಟ್ ಆಫ್ 100 ಬರುತ್ತೆ. ನನಗೆ ಡಿಸ್ಟಿಂಕ್ಷನಲ್ಲಿ ಆಗೇ ಆಗ್ತೀನಿ, ನಾನು ಈ ಸತಿ ನಾನು ಮಿಸ್ ಆಗಿ ಸಾಧ್ಯನೇ ಇಲ್ಲ. ಇಷ್ಟು ಕಾನ್ಫಿಡೆಂಟ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಕಾರಣ, ಆಲೋಚನೆ ಅನ್ನೋದು ಒಂದು ಶಕ್ತಿ. ನಾವೇನು ಥಿಂಕ್ ಮಾಡ್ತೀವಲ್ಲ, ಥಿಂಕ್ ಈಸ್ ಅನ್ ಎನರ್ಜಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ,
ಬರೀ ಆಲೋಚನೆ ಮಾಡಿದ್ರೆ ಸಾಲದು, ಅದನ್ನು ಮನನ ಮಾಡ್ಕೋಬೇಕು. ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀವಿ, ನಮ್ಮ ಕೈಗಳನ್ನು ಇನ್ನೊಂದು ಕೈಯಲ್ಲಿ ಟಚ್ ಮಾಡಿದಾಗ ಬರೀ ಟಚ್ ಅಂತ ಆಗುತ್ತೆ, ಅದೇ ಕೈಯನ್ನು ಸವರಿದಾಗ ಫೀಲಿಂಗ್ ಆಗುತ್ತೆ. ಯಾವುದೇ ಒಂದು ವಿಷಯ ನಮಗೆ ಕೈಗೆ ಎಟುವ ಹಾಗೆ ಆಗಬೇಕು ಅಂತಂದಾಗ ಅದನ್ನು ಫೀಲ್ ಮಾಡಬೇಕು. ನಾವು ಇವಾಗ ಬ್ಯಾಂಕ್ ಆಫೀಸರ್ ಆಗಬೇಕು ಅಂತಿರುತ್ತೆ, ಮನಸ್ಸಲ್ಲಿ ಫೀಲ್ ಮಾಡೋದು ಹೇಗೆ? ನಾನು ಮ್ಯಾನೇಜರ್ ಆಗಿಬಿಟ್ಟಿದ್ದೀನಿ, ನನಗೊಬ್ಬರು ಕೈಗೊಬ್ಬರು ಕಾಳೊಬ್ಬರು ಆಳುಗಳನ್ನು ಕೊಟ್ಟಿದ್ದಾರೆ, ಕಾರ್ಗಳು ಕೊಟ್ಟಿದ್ದಾರೆ, ಇಡೀ ಒಂದು ಆ ಬ್ರ್ಯಾಂಚ್ ನನ್ನ ಕೈ ಕೆಳಗಡೆ ಇರುತ್ತೆ, ಎಲ್ಲರೂ ಕೂಡ ನನ್ನ ಮಾತು ಕೇಳ್ತಿರ್ತಾರೆ, ಎಲ್ಲರೂ ಗೌರವವನ್ನು ಕೊಡ್ತಿರ್ತಾರೆ, ನನ್ನ ಟೇಬಲ್ ತುಂಬ ಫೈಲ್ಗಳು ತುಂಬಿರುತ್ತೆ, ನಾನು ಸೈನ್ ಮಾಡ್ತಾಯಿದ್ದೇನೇನೋ, ಈ ಥರ ಕಲ್ಪನೆಗಳನ್ನು ಮಾಡ್ಕೋಬೇಕು. ಬರೀ ಬುರುಡೆ ಅಲ್ಲ, ನಿಜವಾಗ್ಲೂ ಕನಸು ಕಾಣಬೇಕು. ಆಮೇಲೆ ನಾನು ಒಂದು ಜನರಲ್ ಮ್ಯಾನೇಜರ್ ಏನೋ ಆಗಿಬಿಟ್ಟಾಗ ಮನೆಯವ್ರಿಗೆಲ್ಲ ಎಷ್ಟು ಖುಷಿಯಾಗುತ್ತೆ, ನಂಗೆ ಮದುವೆ ಹೆಣ್ಣು ಕೊಡಬೇಕಾದ್ರೆ ಕೂಡ ಎಷ್ಟು ಗೌರವ ಕೊಡ್ತಾರೆ. ಹೀಗೆ ಎಲ್ಲ ರೀತಿಯ ಕಲ್ಪನೆಗಳನ್ನ ಮಾಡ್ಕೋತಾ ನಮ್ಮ ಮನಸ್ಸು ಭ್ರಮಿಸೋಕ್ಕೆ ಶುರುವಾಗುತ್ತೆ. ಯಾವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ವಿಷಯಗಳು ಹೋಗುತ್ತೋ ಅದಕ್ಕೆ ಜಸ್ಟ್ ಲೈಕ್ ಎ ಚೈಲ್ಡ್ ಅದು ಒಬೆ ಮಾಡ್ತಾ ಹೋಗ್ತಾ ಇರುತ್ತೆ. ಯೂನಿವರ್ಸಲ್ ಫೋರ್ಸು ನಮಗೆ ಈ ಸಂದರ್ಭದಲ್ಲೇ ಕೂಡ ನಮಗೆ ಸಹಾಯ ಮಾಡೋದು. ಇವತ್ತು ಇಡೀ ಬ್ರಹ್ಮಾಂಡದಲ್ಲಿ ಸಾಧಕರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಅವರ ಸುಪ್ತ ಪ್ರಜ್ಞೆಯಲ್ಲಿ ತುಂಬಿರುವಂತಹ ಅದಮ್ಯ ಬಯಕೆಗಳ ಒಂದು ರಾಶಿಯೇ ಇರುತ್ತೆ. ಅದರಿಂದ ಅವರು ಸಾಧನೆ ಮಾಡಿದ್ದಾರೆ ವಿನಃ ಸುಮ್ಮನೆ ಏನೋ ಕಾಕತಾಳೀಯವಾಗಿ ಖಂಡಿತ ಮಾಡಿರೋದಿಲ್ಲ. ಹಾಗಾಗಿ ನಾವೇನು ಮಾಡ್ಬೋದು ಅಂದರೆ, ನಮ್ಮ ಸುಪ್ತ ಪ್ರಜ್ಞೆಗೆ ಒಂದು ಹೇಳ್ತೀವಲ್ಲ, ಕ್ರಿಕೆಟ್ನ ಈಟ್ ಕ್ರಿಕೆಟ್, ಡ್ರಿಂಕ್ ಕ್ರಿಕೆಟ್, ಸ್ಲೀಪ್ ಕ್ರಿಕೆಟ್ ಅಂತ, ಹಾಗೆ ನಮ್ಮ ಮನದಾಳದಲ್ಲಿ ಏನು ಬಯಕೆ ಇರುತ್ತೋ ಅದನ್ನು ನಿಜವಾಗ್ಲೂ ಸಾಧಿಸ್ತಾ ಇದ್ದೀನಿ, ನಾನು ಮಾಡ್ತೀನಿ, ಮಾಡಿದ ಮೇಲೆ ನಾನು ಈ ಥರ ಆಗ್ತೀನಿ ಅಂತ ಕಲ್ಪನೆ ಮಾಡ್ಕೋಬೇಕು. ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತಿದ್ದರೆ ಮನಸ್ಸಲ್ಲಿ ಮನದ ಪಟಲದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ನಾನು ನೇಮ್ ಹಾಕೊಂಡ್ಬಿಡ್ಬೇಕು. ಅದನ್ನು ಪ್ರತಿ ದಿವಸ ಮಾನಸಿಕವಾಗಿ ನೋಡ್ತಾ ಇರಬೇಕು. ಆಮೇಲೆ ಎಲ್ಲರೂ ಅದನ್ನು ನೋಡ್ತಾ ಇದ್ದಾರೆ ಅಂತ ಅನುಭವಿಸ್ತಾ ಇರಬೇಕು. ಆ ಫೀಲ್ ಮಾಡಿದಾಗ ಖಂಡಿತ ನಾವು ಆ ಒಂದು ದಾರಿನಲ್ಲೇ ಹೋಗ್ತಾ ಇರ್ತೀವಿ. ಖಂಡಿತ ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡುತ್ತೆ. ನಮ್ಮ ಎಲ್ಲ ಆಸೆಗಳ ಬಯಕೆಗಳು ಕೂಡ ಜೀವನದಲ್ಲಿ ಈಡೇರ್ತಾ ಹೋಗ್ತಾ ಇರುತ್ತೆ ಬಂಧುಗಳೇ. ಹಾಗಾಗಿ ನಮ್ಮ ಸುಪ್ತ ಪ್ರಜ್ಞೆಯನ್ನು ನಾವು ಗಟ್ಟಿ ಮಾಡ್ಕೊಳ್ಳೋಣ, ಅದನ್ನು ಮಗುವಿನ ಥರ ನಂಬೋಣ. ಆವಾಗ ನಮ್ಮ ನಿಜವಾದ ಬಯಕೆಗಳು ಏನಿರುತ್ತಲ್ಲ ಅದೆಲ್ಲ ಕಾರ್ಯರೂಪಕ್ಕೆ ಬರುತ್ತೆ. ಅದನ್ನೇ ಇಂಜಿನಿಯರಿಂಗ್ ಅಂತ ಹೇಳೋದು. ಇದನ್ನು ಮಾನಸಿಕ ಇಂಜಿನಿಯರ್. ಹೇಗೆ ಒಬ್ಬ ತಂತ್ರಜ್ಞಾನ ಇಂಜಿನಿಯರಿಂಗ್ ಕೆಲಸಗಳನ್ನು ಮಾಡ್ತಾನೆ, ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಕಾನ್ಷಿಯಸ್ ಮೈಂಡಿಂದ ಸಬ್ಕಾನ್ಷಿಯಸ್ ಮೈಂಡ್ಗೆ ವಿಷಯಗಳನ್ನು ತೊಗೊಂಡು ಹೋದಾಗ ಏನಾಗುತ್ತೆ, ಸಬ್ಕಾನ್ಷಿಯಸ್ ಮೈಂಡು ಖಂಡಿತ ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳ ಜೊತೆಗೆ ಇದನ್ನು ಕೂಡ ಕಾರ್ಯರೂಪಕ್ಕೆ ತರೋದರಲ್ಲಿ ಖಂಡಿತ ಸಂಶಯನೇ ಇಲ್ಲ ಅಂತ ಹೇಳಿ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ.